विद्या गुरुविगे शरणो बुद्धि गुरुविगे शरणो विद्या कलिसिದ ಗುರುವಿನ ಪಾದಕ್ಕೆ ಶರಣು ಶರಣಯ್ಯ ಗುರು ತಂದೆ ತಾಯಿಗಳ ಪಾದ ಗುರು ಹಿರಿಯವರ ಪಾದ ಕುಲತಿರುವ ಭೂಮು ತಾಯಿ ಬಸವಣ್ಣನಿನ ಪಾದಕ್ಕೆ ಮೊದಲು ಶರಣಯ್ಯ ಶರಣಯ್ಯ ಶರಣು ನಂಬಿದವರ ಮನೆಯ ಮನೆಗೆ ತುಂಬಿ ತುಳುಕಾಡುವ ಸಿದ್ದಯ್ಯ ಸ್ವಾಮಿ ಬನ್ನಿ
ಸ್ವಾಮಿ ಕಣ್ಣಿಗೆ ಬಹಳ ಆನಂದವಾಗಿ ಕಾಣುತ್ತಂತೆ ಸ್ವಾಮಿಯವರಿಗೆ ಹಾವಾಗೋಗಿ ಗುರುಗಳ ಮನೆ ಜಾಗವ ಒಪ್ಪಿಕೊಂಡರಂತೆ. ಒಪ್ಪಿಕೊಂಡ ಪುರವೇ ಅಂತೂ ಒಪ್ಪಿಕೊಂಡ ಪುರವೇ. ಆಗ ರಾಜನ ಮಕ್ಕಳು ತಂದು ಅಧಿಸ್ತದಕ್ಕೆ ರಾಜಬೊಪ್ಪೆಗೌಡನ ಪುರ ಎಂದು ನಾಮಕರಣ ಆಯಿತು. ರಾಜಬೊಪ್ಪೆಗೌಡನ ಪುರ ಇಂದು ಒಪ್ಪೋಡುಪುರ ರಾಜಬೊಪ್ಪೆಗೌಡನ ಪುರವೇ. ಇಂದು ಗುರುಗಳ ರಕ್ತಗಳಿಗೆ ಕುಳಿತಿರುವ ಸ್ವಾಮಿ ನರಗುರು ಪರಂಜ್ಯೋತಿಯವರು ಕಲ್ಯಾಣ ಪಟ್ಟಣದಲ್ಲಿ ನಾನು ವಾಕ್ಯ ಕೊಟ್ಟು ಬಂದಿದ್ದೆ. ಕಲ್ಯಾಣ ಪಟ್ಟಣದ ಕಡೆಯ ಭಾಗದಲ್ಲಿ ಚಿತ್ರಗಳ ಸಮಾನ ಬ್ರಹ್ಮಚಾರಿ ಪಾದ ಹಿಡಿದು ಮೋಕ್ಷ ಕೊಡಪ್ಪ ಎಂದು ಕೇಳಿಕೊಂಡಾಗ ನೋಡಪ್ಪ ನೀನು ನಿಡಿಗಟ್ಟ ಹೋಗಿ ಹಣ್ಣೋಗಿನಾದ ಪಾತಿ ಬಸವಣ್ಣನ ಹುತ್ತಮ್ಮನ ಹೊಟ್ಟೆವರೆಗೆ ನೀವು ಯೋಜನೆಗಳಾಗಿ ಜನ್ಮ ಆರು ಮಂದಿ ಗಂಡು ಹುಟ್ಟವರೇ ನೀವು ಯೋಜನೆ ಮೇಲೆ ನೀವು ಹುಟ್ಟಿದ ಮೇಲೆ ನಿನಗೆ ನಾವು ಈ ನಿಡಿಗಟ್ಟಲಿದ್ದೆ ನಮ್ಮ ಬಡತನ ಪರಿಹಾರ ಆಗಲ್ಲ ಅಂತ ಹೇಳಿ ಕೆಟ್ಟು ಪಟ್ನಾ ಸೇರ್ಕೊಳ್ಬೇಕು ಅಂತ ಹೇಳಿ ಅವರು ಮಾರಾಪುರಿಯ ಪಟ್ನಾ ಮಾರೇಹಳ್ಳಿಯ ಗ್ರಾಮಕ್ಕೂ ಸೇರ್ಕೊಂಡ್ರೆ ನೀವು ಹುಟ್ಟಿದ ಮೇಲೆ ಆ ಮಾರಾಳಿ ಬಂದು ಸೇರ್ಕೊಂಡ ಮೇಲೆ ಧನದಾನಿ ಸಿರಿ ಸಂಪತ್ತು ಬರ್ತದಪ್ಪ. ನೀವು ಹುಟ್ಟಿದ ಮೇಲೆ ಮಣ್ಣಿನ ಹರಿವನ್ನು ಆಯ್ತದೆ, ಬಿದ್ದುಕೋರ ಬಂಗಾರ ಆಗುತ್ತೆ. ಹೌದು, ಆವಾಗ ನಿನ್ನ ಪಡೆದಂತ ತಾಯಿ ನಿನ್ನ ಹಂತ ಚತ್ತ ರೂಪುಲ್ಲಾವನ್ನೇ ನೋಡಿ ಕೆಪ್ಪಣ್ಣ ಕೆಂಪಾಚಾರಿ ಇರುವುದಾಗಿ ನಾಮಕರಣ ಮಾಡ್ತೇನೆ. ನೀನು ಶಿಶುಮಗನೇ ಕೆಂಪಾಚಾರಿ ಮಗನಾಗಿರ್ತೀನಿ. ನಾನು ಉತ್ತರ ದೇಶದಿಂದ ದಕ್ಷಿಣ ರಾಜ್ಯಕ್ಕೆ ಬಂದು ನಾನು ಯಾವ ಸ್ಥಳದಲ್ಲಿ ಒಪ್ಪಿ ಆಯ್ತದೋ ಆ ಸ್ಥಳದಲ್ಲಿ ನಾನು ನೆಲೆಯಾದ ಮೇಲೆ ನಿನ್ನ ಹುಟ್ಟಿದಂತ 7 ವರ್ಷದ ಮಗನ ಕೆಂಪಾಚಾರಿ ಅನ್ನೋ ಮಗನ ನಾನು ಕರ್ಕೊಂಡು ಹೋಗಿ ನಿನ್ನ ಕತ್ತಿಗೆ ರುದ್ರಾಕ್ಷಿ ಕಾಯಿ ಕಟ್ಟಿ ನೀರ್ಗಾರಣ ಮಾಡಿ ನಿನ್ನ ತಾಯಿ ಕಣ್ಣುಗಳ ಕಟ್ಟಿರುವ ಕೆಂಪಾಚಾರಿ ಎಂದು ಹೆಸರನ್ನು ಹೊರಸಿ ಅದರಿಗೆ ಬದಲ ಹೆಸರು ನಾಮಕರಣ ಮಾಡ್ತೀನಿ. ಸಿದ್ದು ಅನ್ನೋರು ಎಷ್ಟು ಜನ ಈ ಭೂಮಿ ಮೇಲೆ ಇದ್ದರು? ಯಾರು? ಅಂತರ್ವ ಸಿದ್ಧ, ಬಲಾನ ಸಿದ್ಧ, ಬಸವಣ್ಣ ಸಿದ್ಧ, ರೇವಣ ಸಿದ್ಧ, ಜಡ ಸಿದ್ಧ, ಗುಡಿ ಸಿದ್ಧ, ಗಣ ಸಿದ್ಧ, ಗವಿ ಸಿದ್ಧ, ಚುಚ್ಚುಗಿರಿ ಸಿದ್ಧ, ಸುರಗಾರ್ ಸಿದ್ಧ, ಕಾಡ್ ಸಿದ್ಧ, ಊರ್ ಸಿದ್ಧ, ಒಂಡ್ರವಾಡ್ ಸಿದ್ಧ, ಕಾಲಾಪುರ ಸಿದ್ಧ. ಎಷ್ಟು ಜನ ಸಿದ್ಧರಿದ್ದರು ಈ ಭೂಮಿ ಮೇಲೆ? ಆ ಸಿದ್ಧರುಗಳಿಗೆಲ್ಲರೂ ನಿನ್ನ ಅತಿ ಉಂಟು ಘನ ನೀಡಿ ಸಿದ್ಧಪ್ಪ ಮಾಡ್ತೀವಿ. ಘನ ಅಂದ್ರೆ ಎಲ್ರಿಗಿಂತೂ ದೊಡ್ಡವರು, ಘನ ನೀಡಿ ಸಿದ್ಧಪ್ಪ ಎಂಬುದಾಗಿ ನೀನು ನಾಮಕರಣ ಮಾಡ್ತೀನಿ ಅಂತ ಹೇಳಿ ಸ್ವಾಮಿಯವರು ಕಲ್ಯಾಣ ಪಡಿತರು ವಾಕ್ಯ ಕೊಟ್ಟಿದ್ರಂತೆ. ಅದೇ ಪ್ರಕಾರವಾಗಿ ಹುಟ್ಟವರೇ ಹಾಗಾಗಿ ಸ್ವಾಮಿಯವರು ಹುಟ್ಟುವ ವೃತ್ತಿ ಮುಟ್ಟು ಪಡಿದ ಮೇಲೆ
ಸ್ವಾಮಿ ಅವರು ಪಟ್ಟಣಪುರದಿಂದ ಸೊಸೆ ಬರಗಾಲ ಬಂದ್ರು ಆ ಮನೆಗೆ ಪುಣ್ಯ ಬರ್ಬೇಕಂತೆ ದನಗಳು ತಂದು ಮನೆ ಕಟ್ಟಿದ್ರು ಬಸವಣ್ಣ ಬರಗಾಲ ಮಾಡಿದ ಮನೆಗೆ ಜಮೀನ್ ತರಬೇಕಂತೆ ಆ ಬಸವಣ್ಣ ಒಡೆಯ ನಾವು ಹುಟ್ಟಿಗೆ ಜಮೀನ್ ತೆಗಿಯಪ್ಪ ಅಂತಂತೆ ಬಸವಣ್ಣವು ಒಳ್ಳೆಯ ಮಗ ಹುಟ್ಟಿ ಮನೆಯ ಸಾಕ ಮಾಡ್ತಂತೆ ಸೊಸೆ ಬಂದು ಮನೆಯ ನಂಗೂತ್ರ ಮಾಡ್ತಂತೆ ಹಾಗೆ ಕೆಪ್ಪ ಚಾಲಿ ಹುಟ್ಟಿದ ಮೇಲೆ ಅವಳು ಬಂದಂತ ಸಿರಿ ಸಂಪತ್ತು ಅವಳ ವಾಡೆ ಮುತ್ತಿನಲ್ಲಿ ಮುಂಬಾಗಿ ನಾವು ಕನ್ನಡಿ ಒಳಗೆ ಕದಾ ಚಿನ್ನ ಬೆಳ್ಳಿಗಳ ಹುಟ್ಟು ಮಾಡಿ ಬೀಸಿ ಪ್ರತಿಯೊಳಗೆ ಹತ್ತಕ್ಕೆ ಬಿಗಿಸೋಳೆ ನೆಚ್ಚಿನಲ್ಲಿ ಕುಮಾರ ಚಿತ್ರದಲ್ಲಿ ಬಟ್ಟಿ ಸರಳ ಮೇಳೆಯ ಮಂಚ ಮುತ್ತಿನಿಗಿಂದಿವಳು ನೀರು ಕುಡಿತವಳೆ ರಾಗಿ ಹಸಿಟ್ಟು ಹೊಂದಿದ್ದ ಕೆಳಗಡೆ ಗಲಿಯಲ್ಲ ಕಲಾ ಕಟ್ಟ ಗೂಟು ಮೇಲೆ ಚಿನ್ನ ಬೆಳ್ಳಿ ಊಟ ರಾಗಿ ಕಲಿ ಗೂಟು ಮೇಲೆ ಚಿನ್ನ ಬೆಳ್ಳಿ ಊಟ ಮನೆ ಮೇಲೆ ಮುಚ್ಚಿರುವ ಹೊಂಚಿನ ತಾಪದ ಬಿಲ್ಲಿಯಂತೂ ಪಾದ ತೊಳಕೊಳ್ಳೋ ಕಲ್ಲು ಪಂಚಾಯತ್ ಬಳಸಿಕೊಂಡು ಅಷ್ಟು ಶ್ರೀಮಂತಿಗೆ ಆಗಿ ಬಾಳ್ತಿರೋದಂತೆ ಬಾಳವರ ಸತ್ಯವನ ಈಗ ತಾನೇ ನೋಡಬೇಕು
ಅಷ್ಟೇನಾ ಅಲ್ಲ 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 ಅಷ್ಟೇನಾ ಸಾಕು ಸಾಕು ಅಷ್ಟೇ ಅವರು ಇವರು ಇವ್ರು ಯಾರು ಇವ್ರು ಮೈಸೂರು ಮೋನ್ ಹೇಳಿ ಹಲೋ ಹಾಕಿದ್ದೀರಾ ಬೇರೆ ತಪ್ಪು ಕಷ್ಟ ಹೌದು ಹಾಕ್ಬಿಟ್ಟು ಮುಂಚಿತವಾಗಿ ಹಾಕ್ಬಿಟ್ಟು ಮೆಸೇಜ್ ಮಾಡಿಬಿಡಿ ಬಸ್ ನಂಬರ್ ಮೈಕ್ ಮೈಕ್ ಬೋಡಣಪ್ಪ देखो इनको सुनिए रिकॉर्ड करना है कना देखो इसको सीधा पे मॉनिटर के पास ಬರ್ತಾ ಇಲ್ಲ ಮೊದಲೇ ಮಾಡಿಲ್ಲ ಹಂಗೆ ಮಾಡಿ ಮಿಕ್ಸರ್ ಒಂದು ಹಿಂಗ್ರ ಸ್ವಲ್ಪ ಬೇಸ್ ಬಿಟ್ಟಿದೆಯಾ ಹೌದಾ 2 ಗಂಟೆ ಒಂದು ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆ ಮಾಡಲಿ ವಿದ್ಯೆ ಗುರುವಿಗೆ ಶರಣೋ ಬುದ್ಧಿ ಗುರುವಿಗೆ ಶರಣೋ ತಂದೆ ತಾಯಿಗೆ ಶರಣೋ ಒತ್ತಿರುವ ಭೂತಾಯಿಗೆ ಶರಣೋ ಅನ್ನ ನೀಡುವ ಭಕ್ತಾದಿಗಳ ಪಾದಕ್ಕೆ ಶರಣು ಶರಣಾರ್ಥಿ
ಸಹಾಯಕ ನಿರ್ದೇಶಕರಿಗೆ ಹಾಗೂ ಈ ಭಾಗದ ಚಾಮರಾಜನಗರ ಜಿಲ್ಲೆಯ ಜನಪದ ಅಕಾಡೆಮಿಯ ಕರ್ನಾಟಕದ ಸದಸ್ಯರಾಗಿರುವಂತಹ ಸಿ.ಎಂ. ನರಸಿಂಹಮೂರ್ತಿಯವರೇ ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಮನೆಗೆ ಎಷ್ಟು ಜನ ಮಕ್ಕಳಿದಾರೋ ಅಪ್ಪ ಅವರು ಸೇರಿಸಿ ಎಲ್ಲರೂ ಕಲಾವಿದರಾಗಿದ್ದೀವಿ. ಇಲ್ಲಿ ನಾನು ಬಂದಿರೋದು ಹೆಂಗಪ್ಪ ಅಂದ್ರೆ ಜ್ವಾನಿಗೇರಿ ಸೂಜಿ ಮಾಡೋದು. ಜ್ವಾನಿಗೇರಿಲಿ ಮನೆಗೂ ಸೂಜಿ ಮಾಡಿ ತಬಳ ಮಾಡಿ ಮಾರ್ತಾರೆ. ಅವ್ರ ಮುಂದೆ ನಾನು ಮಾರಕ್ಕೆ ಬಂದಿದ್ದೀನಿ, ಸೂಜಿ ತಕೊಳ್ಳಿ ದಯಮಾಡಿ ನಮಗೂ ನನ್ನ ಸೂಜಿ ತಕೊಳ್ಳಿ, ನಮಗೂ ಅನ್ನ ಕೊಡಿ ಅಂತ ನಿಮ್ಮೆಲ್ಲರ ಖಾತೆಯಲ್ಲಿ ಹೇಳ್ತಾ ಇದ್ದೀನಿ. ಬಹಳ ಮುಖ್ಯವಾದ ಏನಪ್ಪ ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮ ಜನಪರ ಉತ್ಸವ. ಜನಪರ ಅಂದ್ರೆ ಜನರಿಗಾಗಿ ಮಾಡ್ತಿರುವಂತ ಈ ಕಾರ್ಯಕ್ರಮ ಕಲಾವಿದರನ್ನ ಮಂಗಳವಾದ್ಯ ಸಹಿತ ಕರ್ಕೊಂಡು ಬಂದು ವೇದಿಕೆಗೆ ಬಿಟ್ಟಂತದ್ದು ಯಾವ ಚಾಮರಾಜನಗರ ಜಿಲ್ಲೆಗೆ ಬಂದಂತ ಒಂದು ವಿಶೇಷವಾದ ಗೌರವ. ಈಗ ಬೆಳಗ್ಗೆ ದೊಡ್ಡವರು ಕಲ್ಯಾಣಕ್ಕೆ ಬಂದು ಕಲ್ಯಾಣದಿಂದ ಈ ಊರಿಗೆ ಯಾಕೆ ಬಂದ್ರೆ ಈ ಜಿಲ್ಲೆಗೆ ಎನ್ನುವಂತ ವಿಚಾರವನ್ನು ಮಾಡ್ತಾರೆ. ಮಲೆಮಹದೇಶ್ವರ, ಬೆಳಗಿರಂಗಸ್ವಾಮಿ, ಮಂಟೇಸ್ವಾಮಿಯವರು ಈ ಜಿಲ್ಲೆಗೆ ಯಾಕೆ ಬಂದು ನೆಲೆಸಿದ್ರು, ನಾವೆಲ್ಲ ಯಾಕೆ ಅವ್ರು ಬೊಕ್ಕಲಾಗಿ ಇಷ್ಟೊಂದು ಗುಚ್ಚಿಡ್ಕೊಂಡು ಕಥೆ ನಾವು ಹೊರದೇಶದಲ್ಲೆಲ್ಲ ಹೋಗಿ ಹಾಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತೀವಿ. ಇವರೆಲ್ಲರಿಗೂ ನಿತ್ಯ ಭೋಜನ ಹೊರಟಿದ್ದಾರೆ ಬಸವಣ್ಣವರ ಕಲ್ಯಾಣದಲ್ಲಿ.
ಜಾತಿ ಜಾತಿಯನ್ನೇ ಬಡದಾಡ್ತಿರುವಂತಹ ಈ ಜನರ ಮಧ್ಯದಲ್ಲಿ ಜಾತಿಯನ್ನೇ ಬಡದಾಡಿ ಸಾಯುತ್ತಿರುವ ಈ ಜನರ ಮಧ್ಯದಲ್ಲಿ ಹೌದಪ್ಪ ಬಸವಣ್ಣವರು ಎಲ್ಲಾ ಜಾತಿ ಶರಣರನ್ನೆಲ್ಲ ಒಗ್ಗೂಡಿಸಿ ಕಲ್ಯಾಣದಲ್ಲಿ ವೈಯಾರ ವನ್ನಯ್ಯ ಮಾದಾರ ಚೆನ್ನಯ್ಯ ಕುರುಬರ ವೀರಯ್ಯ ಕುಂಬಾರ ಗುಂಡಯ್ಯ ಒತ್ತುಗರ ಮುದ್ದಯ್ಯ ಮಡವಾಳ ಮಾಚಯ್ಯ ಕಕ್ಕಯ್ಯ ಚಿಕ್ಕಯ್ಯ ಆಗೇಕಿ ಮಾರಯ್ಯ ಮೇಲರ ಕೇಕಯ್ಯ ಒಟ್ರ ಸಿದ್ದರಾಮ ಹೌದಾ ಸ್ವಾಮಿ ಎಲ್ಲಾ ಶರಣರು ಒಗ್ಗೂಡಿಸಿ ಕಲ್ಯಾಣದಲ್ಲಿ ಎಲ್ಲರಿಗೂ ಲಿಂಗದಾನಿಯನ್ನು ಮಾಡಿ ಎಲ್ಲರಿಗೂ ಲಿಂಗದಾನಿಯನ್ನು ಮಾಡಿ ಹೌದು ಒಕ್ಕಳಕ್ಕೆ ಹಾಕಿ ಒಂದು ಬದನೆಕಾಯಿ ಹಾಕಿ ಒಂದು ಮಾನ ಬೇಳೆ ಹಾಕಿ 196,000 ಶರಣರು 330 ಸುಮಾರ್ತರು ಹೆಣ್ಣು ತೋರದವರು ಒಂದು ತೋರದವರು ಕೋಡಿಗಲ್ ಮಾರ್ಗ ತಪಸ್ಸು ಮಾಡುತ್ತವರು ಅಂಗಾಲದ ಜಡಿ ಇರುವಂತವರು ಮನುಮುನಾದಿಗಳು ಕಲ್ಯಾಣದಲ್ಲಿ ನಿಜ ನಿಜ ಇಂತಹ ಸಮಯದಲ್ಲಿ ಅವರೆಲ್ಲ ಕೇಳ್ತಾರೆ ಯಾರು ಶರಣರು ಬಸವಣ್ಣವರಿಗೆ ಜಾತಿ ಜಾತಿ ಎಂದು ಬಡದಾಡುತ್ತಿರುವ ಈ ಸಮಯದಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿದಲ್ಲ ಒಂದೇ ಜಾಗದಲ್ಲಿ ಬಸವಣ್ಣವರೇ ನಿನಗಿಂತ ದೊಡ್ಡವರಿಲ್ಲ ಈ ಕಲ್ಯಾಣದಲ್ಲಿ ಈ ಭೂಮಿ ಮೇಲೆ ನೀವೇ ದೊಡ್ಡವರೇ ಹಂಗಂತ ಕೂಡಲೇ ಬಸವಣ್ಣ ಅಂದ್ರೆ ಶಿವ ಎಂತ ಮಾತಾಡ್ತಿದ್ದೀರಿ ಶರಣರೇ ಬಸವಣ್ಣವರೇ ಈ ಕಲ್ಯಾಣದಲ್ಲಿ ನನಗಿಂತ ಕಿರಿಯರಿಲ್ಲ ಅಂದ್ರೆ ನನಗಿಂತ ಚಿಕ್ಕವರಿಲ್ಲ ಈ ಕಲ್ಯಾಣದಲ್ಲಿ ಹಾಗಾದ್ರೆ ನಿಮಗಿಂತ ದೊಡ್ಡವರು ಯಾರು ಸ್ವಾಮಿ ಅವ್ರು ನೋಡೋದು ಹೇಗೆ ಆದ್ರೆ ಅವರಿದ್ದಾರೆ ಬಸವಣ್ಣವರು ನಮಗಿಂತ ದೊಡ್ಡವರಿದ್ದಾರೆ ನಾವು ಕೂಡ ಅವರನ್ನು ನೋಡ್ಬೇಕಾಗಿದೆ ಗುರು ಇಲ್ಲದೆ ಗುರುವಾಗಿರುವೆ ಗುರು ಸೇವೆ ಮಾಡ್ಬೇಕು ನಾನು ಗುರು ಇಲ್ಲದೆ ಗುರು ಆಗ್ಬಿಟ್ಟಿದ್ದೀನಿ ಹೌದೇ ಎಲ್ಲರಿಗೂ ಗುರು ಸೇವೆ ಮಾಡಬೇಕು ಆವಾಗಲೇ ಮೋಕ್ಷ ಸಿಗ್ಬೋದು ಗುರುವಿಗೆ ಗುಲಾಮನಾಗಿ ಸೇವೆ ಮಾಡಿದ್ರೆ ಮುಂದೊಂದು ದಿನ ಪೂಜೆ ಮಾಡ್ತೀನಿ ನಾನು ಗುರು ಇಲ್ಲದೆ ಗುರು ಆಗ್ಬಿಟ್ಟಿದ್ದೀನಪ್ಪ ನನಗೂ ಒಬ್ಬ ಗುರುಗಳು ಬೇಕು ಅವ್ರಿಗಾಗಿ ನಾನು ಕಾಯ್ತಾ ಇದ್ದೀನಿ ಎಲ್ಲಿ ಹೋದ್ ಸ್ವಾಮಿ ಅವರು ಆ ಇಂದಿನ ದಿನ ಗಂಗಾಂಬಿಕೆ ಕನಸಲ್ಲಿ ಧರೆಗೆ ದೊಡ್ಡವರು ಕಾಣಿಸ್ಕೊಂಡಿರೋ ಕನಸಲ್ಲಿ ಹೇಗೆ ವಾ ಪೂಜಾ ಸಮಯಕ್ಕೆ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಇದನ್ನ ಬಸವಣ್ಣ ಜೊತೆಲಿ ಹೇಳಿದ್ರು ಆಗ ಆ ಸಮಯಕ್ಕೆ ಬಸವಣ್ಣ ಹೇಳ್ತಾರಪ್ಪ ಹೇಳಿ ಸ್ವಾಮಿ ನಮಗಿಂತ ದೊಡ್ಡವ್ರನ್ನ ನಾವು ಇವತ್ತು ಈ ಪೂಜಾ ಸಮಯದಲ್ಲಿ ಕಾಣಬಹುದು ಏನ್ ಸ್ವಾಮಿ ನಮಗಿಂತ ದೊಡ್ಡವರನ್ನ ಈ ಪೂಜಾ ಸಮಯದಲ್ಲಿ ಕಾಣಬಹುದು ಕೆಲಸ ಮಾಡಿ ಹೇಳಿ ಅಯ್ಯ ಅಣ್ಣಯ್ಯ ಏನ್ ಬುದ್ಧಿ ನಾವೀಗ ಮತ್ತೆ ಚಲಪತಿಗಟ್ಟೆ ತಂದು ಕಲ್ಯಾಣ ಪಡೆದ ಬಾಗಿಲಿಗೆ ಕಟ್ಟು ಅದೇಕೆ ಬಸವೇಶ ಯಾಕೆ ಅಂದ್ರೆ ಲೋಕಕ್ಕೆ ದೊಡ್ಡವರು ಬಂದರೆ ತನಗೆ ತಾನೇ ಶಬ್ದವಾಗುತ್ತೆ ಹೌದು ಆಯ್ತು ಬುದ್ಧಿ ಆಗ್ಬಹುದು ಹೇಳಿದ ಕೂಡಲೇ ಎರಡನವರು ನಾಲ್ಗಿಲ್ಲದಂತ ಚರ್ಮಗೀಟೆ ತಂದು ಕಲ್ಯಾಣ ಪಟ್ಟದ ಬಾಗಿಲಿಗೆ ಕಟ್ಟು ಆಮೇಲೆ ಕಲ್ಯಾಣ ಪಟ್ಟಣದ ಬಾಗಿಲಿದ್ದಂತ ಭಾಷೆ ಬಸವನ ಏನ್ ಬುದ್ಧಿ ಹೇಳಿ ಅಯ್ಯ ಕಲ್ಲಿನಲ್ಲಿ ಕೋಳಿ ಕಲ್ಲಿನಲ್ಲಿ ಬಸವನಲ್ಲಿ ಕೆತ್ತಿ ಕಲ್ಯಾಣ ಪಟ್ಟದ ಬಾಗಿಲು ನಿಲ್ಲಿಸು ಅದು ಏಕೆ ಸ್ವಾಮಿ ಯಾಕೆ ಅಂದ್ರೆ ಲೋಕದ ದೊಡ್ಡವರು ಇವತ್ತು ಬರ್ತಾರೆ ಅವ್ರು ಬಂದಾಗ ನಾಲ್ಕು ಗಂಟೆ ಕಲ್ಲಿ ಕೋಳಿ ಕಲ್ಲು ಬಸವ ನನಗೆ ತಾನೇ ಶಬ್ದವಾಗುತ್ತೆ ಬಸವಣ್ಣನ ಮಾತಿನಿಂದ ಎಲ್ಲವೂ ಸಿದ್ಧವಾಗಿದೆ ಇದೆಲ್ಲ ದರೆಗೆ ದೊಡ್ಡವರು ಗಡವಾಯಿತು ಉತ್ತರ ದೇಶದಲ್ಲಿದ್ದು ದರೆಗೆ ದೊಡ್ಡವರು ಓಹೋ ನಾನೇ ಬಸವಣ್ಣ ನೋಡ್ಬೇಕು ಅನ್ಕೊಂಡಿದ್ದೆ ಅವರೇ ನನ್ನ ನೋಡ್ಬೇಕು ಅಂತ ಇದ್ದಾರೆ ಈಗ ಒಳ್ಳೆ ಸಮಯ ಅಂತ ದರೆಗೆ ದೊಡ್ಡವರು ಉತ್ತರ ದಿಕ್ಕಿನ ಬರ್ತಾ ಇದ್ದಾರೆ ಹೇಗೆ ಬಾರಿಯನ್ನೇ ಕಂಡಾಯ ಹಲಗೈಕೊಂಡು ನಾಲ್ಕ ಪಾದ ಜೋಡಿಗೆ ಅವರ ಮುಂಗೈ ಹಾಕೊಂಡು ಕೊರಳು ತುಂಬರು ದ್ರಾಕ್ಷಿ ಹಣೆ ತುಂಬ ಬಸ್ಮಂತ್ರ ಎಳಗಾವಿ ಎಳಗೊತ್ತು ಹುಡುಗಾಗಿ ಮುಸಗಿಟ್ಟು ಆಗ ಕಲ್ಯಾಣ ಪಟ್ಟಣಕ್ಕೆ ದೇವರೇ ದಯ ಮಾಡುತ್ತಾರೆ ಸ್ವಾಮಿ ನಮ ಜ್ಯೋತಿ ಲಿಂಗಯಾಗಿವೆ ಬನ್ನಿ ಓರಿಯನ್ನ ಕಂಡಾಯ ಬಲಗೈ ಕಟ್ಟು ನಾಲ್ಕ
ಮಾಡ್ಕೊಂಡು ವಿಭೂತಿ ಹಾಕೊಂಡು ಲಿಂಗ ಹಾಕೊಂಡು ಒಳಗಡೆ ಹೋಗ್ತಿದ್ದಾರೆ ಊಟದ ಹೊತ್ತಿಗೆ. ಈಗ ಅಷ್ಟೊತ್ತು ನೋಡ್ರಿ ಇಷ್ಟೊತ್ತು ನೋಡ್ರಿ ಬಸವಣ್ಣವ್ರು ಯಾಕೋ ದರೆಗೆ ದೊಡ್ಡವ್ರು ಗರ್ಭದ ಕಾಣಿಲ್ವಲ್ಲ. ಶಿವ ಪೂಜೆ ಗೊತ್ತಾಗ್ತಾ ಇದೆ. ಶಿವ ಪೂಜೆ ಮುಗಿಸಿ ಎಲ್ಲಾ ಶರಣರಿಗೆ ಊಟ ಕೊಡ್ಬೇಕಲ್ಲ ಅಂತೇಳಿ ಅವರು ಕೂಡ ಹೊರಟು ಶಿವ ಪೂಜೆ ಕೂತಿದ್ದಾರೆ. ಅಲ್ಲಿಗೆ ಬಂದ್ರು ದರೆಗೆ ದೊಡ್ಡವರು ಬಾಗಿಲಿಗೆ. ಯಾವ ರೀತಿ ಬಂದ್ರು? ಇಲ್ಲಿರುವಂತವ್ರಿಗೆ ವಿಭೂತಿ ಧರಿಸಿರುವಂತವ್ರು, ಲಿಂಗ ಧರಿಸಿರುವಂತವ್ರು. ನಾನು ಈ ರೀತಿ ಹೋಗುದು ಸರಿಯಲ್ಲ ಈ ಕಲ್ಯಾಣಕ್ಕೆ. ನಾನು ಈ ರೀತಿ ಹೋಗುದು ಸರಿಯಲ್ಲ ಅಂತೇಳಿ ನಿಂತಂತ ಜಾಗದಲ್ಲಿ ಶರೀರವನ್ನ ಕುಷ್ಠರೋಗವಾಗಿ ದರೆಗೆ ದೊಡ್ಡವರಿಗೆ ಒಬ್ಬ ಕೊಳಕ ಜಂಗುಮನಾಗಿ ಶರೀರದ ಕೊಳಕು ಗತನಾಥ ಹೊಡಿತಾ ಇದೆ. ಜೀವು ರಕ್ತ ಬಳ ಬಳ ಬಳದ ಸುರಿತಾ ಇದೆ. ಸೊಳ್ಳೆ ಜೊಯ್ಯೋ ಕೇಳಿ ಮುಗ್ತಾ ಇದೆ. ಒಂದು ಪಾದ ಎತ್ತಿ ಮಡಿ ಇನ್ನೊಂದು ಪಾದ ಎತ್ತಿ ಮಡುಗಷ್ಟರಲ್ಲಿ ಜೀವು ರಕ್ತ ಬಳ್ಳ ಸುರಿತಾ ಇದೆ. ಬೋಂದೇಳಿ ವಾಸ್ತ ಹೊಡಿತಾ ಇದೆ. ಕಲ್ಯಾಣ ಪಕ್ಕದ ಬಾಗ್ಲಕ್ಕೆ ದರೆಗೆ ದೊಡ್ಡವರು ಬಸವಣ್ಣ, ಏ ಬಸವಣ್ಣ, ಏನ್ ಕಲ್ಯಾಣಕ್ಕೆ ಬರ್ತಿದ್ದಾರೆ. ಎಲ್ರು ಹೋಗ್ತಾ ಇದ್ರಲ್ಲ, ಅವ್ರ ಮಧ್ಯದಲ್ಲಿ ಇವರು ನುಗ್ಗುದ್ರು. ಹೊಟ್ಟೆ ಸಿಗ್ತಾ ಇದ್ದಲ್ಲ ಊಟಕ್ಕೆ. ಬಾಗಿಲು ನಿಂತಿದ್ರಲ್ಲ ಗಟ್ಟಿ ಸಂಗಣ್ಣ, ಎಲ್ಲಿಗೆ ಕೈಯಾಗಿ ಧರೆಗೆ ಎಲ್ಲ ಹೋಗ್ತಾ ಇದೀಯಾ ಅಪ್ಪ? ಬಾಳ ದೂರದಿಂದ ಬಂದ ನೀರ ಕಾಣದೆ ಬಸವಣ್ಣನ ನೋಡಲು ಬಹುದೂರದಿಂದ ಬಂದಿದ್ದೀರಿ ಅಪ್ಪ. ಯಾವ ಹೊಟ್ಟೆಸಿದ ನನ್ನನ್ನು ಒಳಗಡೆ ಬಿಡ, ಊಟ ಮಾಡಬೇಕು. ಈ ರೀತಿ ಹೊಟ್ಟೆಸಿದಪ್ಪ ಒಳಗಡೆ ಬಿಡು. ಅಯೋಗ್ಯ, ಈ ಪ್ರತಿ ಗತನಾಥ ಹೊಡಿತಾ ಇದೀಯಾ? ಒಳಗಡೆ ಇರುವಂತವ್ರು ಲಿಂಗ ಬಂದ್ರು ಊಟ ಮಾಡ್ತಾರೆ. ನೀನನ್ನು ಒಳಗಡೆ ಬಿಟ್ರೆ ಊಟ ಸರಿಗೆ ಸುಮ್ಮನೆ ಬಿಟ್ಟಾರ ಬಸವಣ್ಣವರು. ಹೋಗ ಇದಕ್ಕೆ. ಹಾಗನ್ ಬೇಡಪ್ಪ. ಅಪ್ಪ ಹಾಗನ್ ಬೇಡ ಕೇಳು. ನನ್ನ ನೀವು ಒಳಗಡೆ ಬಿಡು. ಏನಾಯ್ತು ನಿನಗೆ? ಕೊಳ್ಳಲ್ಲಿ ಲಿಂಗ ಇಲ್ಲ, ಹಣೆಯಲ್ಲಿ ವಿಭೂತಿ ಇಲ್ಲ, ಹೆಗಲ ಮೇಲೆ ಗಾವಿ ಭತ್ತವಿಲ್ಲ, ರುದ್ರಾಕ್ಷಿ ಇಲ್ಲ. ರುದ್ರಾಜಿದ್ದವ್ರು ಮಾತ್ರ ಶರಣರು, ಇಲ್ದೇ ಇರೋದ್ರ ಇಲ್ಲ ಅಂತ. ಏ ಇದೆಲ್ಲ ಇದ್ದವ್ರು ಮಾತ್ರ ಒಳಗಡೆ ಹೋಗಿದ್ದಕ್ಕೆ. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ್ದು ಲಿಂಗ ಲಿಂಗ ಅಂತ ಬಾಯಿ ಬಿಟ್ಕೊತಿದ್ಯಾ? ಯಾ ಒಳಗಡೆ ಬಿಡು, ನಾನು ಊಟ ಮಾಡ್ಕೊಂಡು ಆಮೇಲೆ ಲಿಂಗ ಮಾಡಿರುವ ಅನ್ನ ಅಳಸೋದ ಮೇಲೆ ಹೌದು ಯಾರಿಗಪ್ಪ ಕೊಡ್ತೀಯ? ಮೊದಲು ಊಟ ಮಾಡ್ಕೊಂತೀನಿ. ನೀನ್ ಹೇಳ್ದಂಗೆ ಸ್ನಾನ ಮಾಡ್ಕೊಂಡು ಲಿಂಗ ಹಾಕ್ಸ್ಕೊಂಡು ಬರ್ತೀನಿ. ತಲ ಹಾಕ್ತೆ. ನಾನು ಹೇಳೋ ಮಾತನ್ನ ಕೇಳೋದು ಬಿಟ್ಟು ಹೊರಗಡೆ ನುಗ್ತಾ ಇದೆ. ಹೋಗಿದ್ದಕ್ಕೆ ಅಂತ ಹೇಳಿ ನನಗೆ ದೊಡ್ಡವರ ಕೈಯಲ್ಲಿ ಇತ್ತಲ್ಲ ದೊಣ್ಣೆ, ಅದನ್ನ ಕಿತ್ಕೊಂಡಿದ್ದೆ. ಕಡೆಗೆ ದೊಡ್ಡವರ ಬೆನ್ನಿನ ಮೇಲೆ ಮೂರೇ ಹೊಡೆದರಂತೆ ಸ್ವಾಮಿ ಕಣ್ಣಾಯದ ಒಡೆಯ ಮೂರು ಗೇಟು ಪಡೆದಾಗ ಕಲ್ಲು ಬಸುವ ಗುರಿ ಪಡೆಯಿತು. ಅಲ್ಲಿ ನಾಲಗೆಲ್ಲದ ಗಂಟೆ ನಾಲ ಶಬ್ದವಾಗಿದ್ದಂತೆ ಕಲ್ಯಾಣದ ಒಳಗೆ ಲಿಂಗಯ್ಯ ನೀವೇ ಬನ್ನಿ. ಬೆನ್ನಿನ ಮೇಲೆ ಮೂರು ಗೇಟು ಬಿದ್ದಾಗ ಕಲ್ಯಾಣವೆಲ್ಲ ಕಡಗಡ ಕಡದೆ ನಡೆದಂತೆ ಯಾವಾಗ ಧರೆಗೆ ದೊಡ್ಡವರ ಬೆನ್ನಿನ ಮೇಲೆ ಢಮ 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 ಮೂರೇ ನಿಂತು ಬಿದ್ದ ಕೂಡಲೇ ಕಲ್ಲು ಬಾರಿ ಕೂಗುದು, ಕಲ್ಲು ಬಟ್ಟುವ ಬಸವ ಸುತ್ರಿ ಹೊಡೆಯಿತು. ನಾಲ್ಗಿನ ಗಂಟೆ ಧಡ 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 ಶಬ್ದವಾಯಿತು. ಹೌದಪ್ಪ ನೋಡಿ, ಕಂಚಿನ ಗಂಟೆಗೆ ನಾಲ್ಗೆ ಇಲ್ಲ ಅಂತ ಸಂದಾಗ, ಇನ್ನು ಚರ್ಮದ ಗಂಟೆ ಅದಕ್ಕೆ ನಾಲ್ಗೆ ಇಲ್ಲ. ಧರೆಗೆ ದೊಡ್ಡವರ ಬೆನ್ನಿನ ಮೇಲೆ ಹೊಡೆದ ಕೂಡಲೇ ಧಡ 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 ಶಬ್ದವಾಯಿತು. ಆಗ ಇವರು ಗೊತ್ತಾಗಲಿಲ್ಲ. ಧರೆಗೆ ದೊಡ್ಡವರು ಎಕ್ಕದ ಮೇಲೆ ಕೈ ಹಾಕಿ ಧರ 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 ಎಕ್ಕದ ನೀಚೆ ಬಿಟ್ಬಿಟ್ಟು ಯಾಕಪ್ಪ ನನ್ನ ಬಿಟ್ಬಿಟ್ರಿ? ಲಿಂಗ ಇಲ್ಲ ಅಂದ್ರೆ ಹೊರಗಡೆ ಹೋಗು. ಹೋಗಂಗೆ ಎದೆಗೆ ಕೈ ಹಾಕಿ ಜಾಸ್ತಿ ಕಳೆದಾಗ ಧರೆಗೆ ದೊಡ್ಡವರು ಪಾಪ ನೋಡಿ, ಯಾವ್ದು ಲಿಂಗ 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 ಅಂತ ಬಾಯಿ ಬಿಡ್ತಾ ಇದೆಯೇ? ಯಾವ್ದು ಲಿಂಗ ಹೇಳು?
ಲಿಂಗ ನೇತ್ರವೆಂಬುದ ಜ್ಯೋತಿ ಕೈಯೇ ಕೈಲಾಸ ಪಾದವೇ ಕುದುರೆ ಸಿರದ ವರ್ಣಗಳ ಸಾಂಗಲಿನ ಬಸವಣ್ಣ ಇದಕ್ಕಾಗ ಇನ್ಯಾವ ಲಿಂಗ ಹಾಕಿ ಬರಬೇಕು ಇಲ್ಲಿ ದೊಡ್ಡರಿಗೆ ದೊಡ್ಡವು ನಿನ್ನ ಬಸವಣ್ಣ ಹೇಳ್ತೀವಿ ಆತ್ಮವೆಂಬುದ ಲಿಂಗ ನೇತ್ರವೆಂಬುದ ಜ್ಯೋತಿ ಕೈಯೇ ಕೈಲಾಸ ಪಾದವೇ ಕುದುರೆ ಸಿರದ ವರ್ಣಗಳ ಸಾಂಗ ಇನ್ಯಾವ ಲಿಂಗ ಹಾಕಿ ಬರ್ಬೇಕು ನಾನು ನೋಡಪ್ಪ ಅಣ್ಣ ಉಳಿಕೊಂಡು ಆಗ ಲಿಂಗ ಹಾಕ್ಸ್ಕೋಬೇಕು ನಾನು ಬಿಡೋನು ಯಾರಿಗೆ ದೊಡ್ಡವ್ರ ಮಾತನ್ನ ಕೇಳಿ ಚೆನ್ನಾಗಿ ಹತ್ತಿ ನಿತ್ತಿ ಎಳಾಡ್ಕೊಂಡು ಹೊಡ್ಬಿಟ್ಟು ಬಿಡ್ರೋ ಬಿಡ್ರೋ ನನ್ನ ಬಸವಣ್ಣ ಬಸವಣ್ಣ ಬಾರೋ ಬಾರೋ ಅಂತ ಕೂಗಿದ್ರೆ ಎಲ್ಲಿ ಬರ್ತಾರೆ ಶಿವಪೂಜೆ ಕೂತಿದ್ದಾರೆ ಅವರು ಆಗ ಅವರು ಬಾಳ ಪಾಪ ನೋಡ್ತು ಯಾವ ಲಿಂಗವಯ್ಯ ಅದು ಯಾವ ಲಿಂಗವೇಳು ಯಾವ ಲಿಂಗವಯ್ಯ ಅದು ಯಾವ ಲಿಂಗವೇಳು ಅಂತರದಲ್ಲಿ ಹಾಡುವ ಲಿಂಗ ಪೂಜನಕ್ಕೆ ಬಂದ ಲಿಂಗ ಗುರುವಿನಷ್ಟಕ್ಕೆ ತಂದ ಲಿಂಗ ಯಾವ ಲಿಂಗವಯ್ಯ ಅದು ಯಾವ ಲಿಂಗವೇಳು ಯಾವ ಲಿಂಗವಯ್ಯ ಅದು ಯಾವ ಲಿಂಗವೇಳು ನಿಜವರಿತು ಲಿಂಗಾವ ಇಲ್ಲಿ ಪೂಜೆ ಮಾಡ್ಬಾರು ಅದರ ನಿಜ ನೇಮ ಕಂಡವರ ಇಲ್ಲಿ ತಿಳಿದವರ ತೋರು ಆತ್ಮವೆಂಬುದರಲ್ಲಿ ಅಮೃತ ಚಿಂತೆಯ ತಗಲು ನೀತಿ ಮಾರ್ಗಗಳ ಕೊಡನ ಮಾಡಿ ಬತ್ತಿ ಮಧ್ಯೆಗೆ ಹಗ್ಗಣಿಯ ಕಂದವರ ತೋರು ಯಾವ ಲಿಂಗವಯ್ಯ ಅದು ಯಾವ ಲಿಂಗವೇಳು ಯಾವ ಲಿಂಗವಯ್ಯ ಅದು ಯಾವ ಲಿಂಗವೇಳು ಅಲ್ಲಿ ಏನಂತಾರೆ ನನಗೆ ದೊಡ್ಡವರು ನಿಜವರಿಗೂ ಲಿಂಗವ ಪೂಜೆ ಮಾಡ್ಬಾರು ಅದರ ನಿಜ ನೇಮ ಕಂಡು ತಿಳಿದವರ ತೋರು ಆತ್ಮವೆಂಬುದರಲ್ಲಿ ಅಮೃತ ಚಿಹ್ನೆಯ ತೆಗೆದು ನೀತಿ ಮಾರ್ಗಗಳನ್ನು ಕೊಡನ ಮಾಡಿ ಭಕ್ತಿ ಮಧ್ಯಕ್ಕೆ ಅಗ್ಗಣಿಯ ತಂದವರ ತೋರು ಭಾವಾನುಭಾವಗಳ ಪಂಚಾಕ್ಷರಿ ಎಂಬ ಜಗಲಿಯೊಂದನ್ನು ಹೇರಿ ನಾಳೆ ಇಲ್ಲದ ಗಂಟೆ ನಾಡ ಶಬ್ದವಾಗದ ಕಡೆ ಅಲ್ಲಿ ಶಿವನ ಕಂಡು ಈಗ ಪೂಜೆ ಮಾಡವರು ಯಾರು ಲಿಂಗವಂತೆ ವಿಭೂತಿಯಂತೆ ರುದ್ರಾಕ್ಷಿಯಂತೆ ನನ್ನನ್ನು ಬಿಡಿವೆಯೋ ಇಲ್ಲವೋ ಹೇಳು ಕೆರೆಗೆ ದೊಡ್ಡರೆ ಬಿಡದೆ ಬಿಟ್ಟು ಆಗ ನಾಲ್ಕುದ ಗಂಟೆ ಶಬ್ದವಾಯ್ತಲ್ಲ ಆ ಶಬ್ದ ಬಸವನ ಕೇಳಬೇಕು ಇವರು ಒಳದಂತ ಏಟು ಬಸವನ ಬೆನ್ನಿಗಾಲ ಒಂದೇ ಕೇಳಬೇಕು ಗಂಗಾಂಬಿಕೆ ಬೆನ್ನಿಗಾಲ ಒಂದೇ ಕೇಳಿತು ಕಣ್ಣು ತೆರೆದು ನೋಡಿದ ಬಸವಣ್ಣ ಗಂಗಾಂಬಿಕೆ ಇಬ್ಬರು ದರೆಗೆ ದೊಡ್ಡವರು ಬಂದಿದ್ದಾರೆ ಓಡೋಡಿ ಬರುವಷ್ಟರಲ್ಲಿ ಕಡೆ ಬಾಗಿಲಿಗೆ ದರೆಗೆ ದೊಡ್ಡವರು ಅಲ್ಲಿ ಬಿದ್ದಿದ್ದಂತ ಸುರಪಾನದ ಗಡಿಗೆ ಅದೆಲ್ಲವನ್ನು ಎತ್ಕೊಂಡ್ರು ಸುರಪಾನದ ಗಡಿಗೆ ಸತ್ತಿರುವ ಎಮ್ಮೆ ಚಕ್ರ ಇದೆಲ್ಲವನ್ನು ಹೊತ್ಕೊಂಡು ಕೂರುಗೋರು ಮಾಡಿಕೊಂಡು ಆ ಕಲ್ಯಾಣ ಪಟ್ಟಣದ ಬಾಗಿಲ ಬೆಟ್ಟಿ ಎಲ್ಲಿ ಬಂದಿದ್ದಾರೆ ಗಡಿಗೆ ದೊಡ್ಡವರು ಎಲ್ಲಿಗೆ ಸ್ವಾಮಿ ಬರಲಿನವರು ತಿಪ್ಪೆ ಗುಂಡಿಗೆ ಬಂದಿದ್ದಾರೆ ಬರಲಿನವರು ತಿಪ್ಪೆ ಗುಂಡಿಗೆ ಬಂದು ಗಡಿಗೆ ದೊಡ್ಡವರು ಅಲ್ಲಿ ಆ ಚಿದರೌಲಿಯ ಜನ್ಮ ಅರಳಿದರು ಮೋದಿ ಗಂಟೆ ಗುರುವು ಆ ಚಿದರೌಲಿಯ ಜನ್ಮ ಗಂಡ ಭೂಮಿ ಮುಚ್ಚಿದೆ ಗಿಣ್ಣ ಕಟ್ಟಾಯ ದೊಡೆಯ ಹಲ್ಲಿ ಗಂಗನಾಡಲಿಗೆಯ ಬನ್ನಿ ದೊಡ್ಡವರು ತಿಪ್ಪೆಯ ಮೇಲೆ ಆಸಿದ್ದು ಹುಲಿ ಚರ್ಮ ಹರಡ ವಿಭೂತಿಗಳಿಗೆ ಭಾರಿ ಕಣ್ಣಾಯವನ್ನು ತಿಳಿದು ಭೂಮಿಗೆ ನೆಟ್ಟು ಕಾಲಜ್ಞಾನ ಬಂದಂತ ತಾಮ್ರ ಚಪ್ಪೋಡದಂತ ತಗಡಿಪಾಗಿ ಮಾಡ್ಕೊಂಡು ತಿಪ್ಪೆ ನಾನು ಕೂತಿದ್ದಾರೆ ಅಷ್ಟೊತ್ತು ನೋಡಿದ್ರು ಇಷ್ಟೊತ್ತು ನೋಡಿದ್ರು ಬಸವಣ್ಣ ಇನ್ನೂ ಬರಲೇ ಬರ ನನ್ನ ನೋಡಕ್ಕೆ ಅಂತ ಹೇಳಿ ಅವನು ಬರುವ ತನಕ ಸ್ವಲ್ಪ ಸಿದ್ಧಪತ್ರನ್ನು ಸಿಗೋಣ ಅಂತ ಹೇಳಿ 4 ಪಾತ್ರದೊಳ ಕೈ ಹಾಕಿ ಗಣನೀಲ ಧರ್ಮಗುರು ಮಂಡೇ ಸ್ವಾಮಿಯವರು 6 ಗಟ್ಟು ಬಗೆ ಸೊಪ್ಪು 3 ಗಟ್ಟು ಬಗೆ ಪಂಚಪತ್ರೆಯ ರಸ ಕಾಳಿಂಗನ ವಿಷ ಪುಣ್ಯವ ತೆಗೆದು ನಮ್ಮ ಕರೆಗೆ ದೊಡ್ಡ ಇಟ್ಟವರು ಅಂಗೈ ಮಾಲ ಸುರುಕೊಂಡು ಅದನ್ನ ಗಸಗಸನ ತೀರಿ ಭಕ್ತಿ ವಿರುದ್ಧ ಮಾಡಿದಂತೆ ಸ್ವಾಮಿ ಬಂಗಾರದ ಚಿಲಿಗೆ ತುಂಬಿ
ತುಂಬಿ ಧರೆಗೆ ದೊಡ್ಡವರು ಹೌದಪ್ಪ. ಚಕಮುಖಿ ಹೊಡೆದು ಹಾ. ವ್ಯಾಪ್ಕಾಗಾದ ಕೆಂಡ ಮಾಡಿ ಚಿಲ್ಮಿ ನದಿ ಮ್ಯಾಲ ಮಡಿಕೊಂಡು ಹೌದು. ಬಂಗಿಯನ್ನು ಸೇರು ಆ ತಿಪ್ಪೆ ಮ್ಯಾಲ ಮಲಗಿದ್ದಾರೆ. ಅಲ್ಲಿ ಬಸವಣ್ಣ ನೀಲಾಂಬಿಕೆ ಎಲ್ಲರೂ ಓಡೋಡಿ ಬಂದರು. ಹಾ ಬಂದದ್ದೇ ನಡ ಕಟ್ಕೊಂಡು ಅಸ್ತಂಗವಾಗಿ ಶರಣ ಮಾಡಿದ್ದು ಹುಡುಗುದಿ ನನ್ನದ ಅಪರಾಧವಾಯಿತು. ಹಾ ಹಾ ನೀವು ಬಾಗಿಲಿಗೆ ಬಂದಾಗ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಾ. ನಾನು ತಪ್ಪು ಅಂದ್ಬಿಟ್ಟು ಹೇಳಿ ಬುದ್ಧಿ ಎದ್ದೇಳ ಬುದ್ಧಿ ಅಂತ ಹೇಳಿ ಧರೆಗೆ ದೊಡ್ಡವರನ್ನ ಕಾಲನ್ನು ಹಿಡಿದು ಎತ್ತಿದರೆ ಹಾ ಒಡ್ಕೊಂಡಿದ್ದರ ಶರೀರ ಹೌದು. ಆ ಎರಡು ಕಾಲುಗಳ ಕಳೆದು ಕೈಗೆ ಬಂದು ಶಿವ. ಆ ಎರಡು ಕಾಲುಗಳನ್ನು ತೆಗೆದು ಕಾಲಿಗೊತ್ತಲ್ಲಿ ಇಟ್ಕೊಂಡು ಹೌದು. ಹೇಳಿ ಬುದ್ಧಿ ಎದ್ದೇಳಪ್ಪ ಹೇಳು ಅಂತ ಹೇಳಿ ಎರಡು ಕೈಗಳಲ್ಲಿ ಎತ್ತಿದರೆ ಎರಡು ಕೈಯೇ ಕಳೆದು ಬಂದು ಕೈ ಅದನ್ನು ತಲೆಗಿಟ್ಕೊಂಡು ಹಾ ಹಾ ತಲೆ ಹಿಡಿದು ಎತ್ತಿದಾಗ ತಲೆಯೇ ಕಳೆದು ಕೈಗೆ ಬಂತು. ಹೌದು. ಆಗ ಧರೆಗೆ ದೊಡ್ಡವರು ರುಂಡ ಮುಂಡವೆಲ್ಲ ಬೇರೆ ಬೇರೆ ಆಯಿತು. ಅದನ್ನ ಪಟ್ಟಣವನ್ನು ಕಟ್ಕೊಂಡು ಹಾ ಬಾರಿ ಗಂಡಾಗಿರಿಕೊಂಡು ಹೌದು. ಬಂದಂತ ತಾಮ್ರ ಚಪ್ಪೋಡು ತಕ್ಕೊಂಡು ಕಲ್ಯಾಣ ಪಟ್ಟಣಕ್ಕೆ ಬಂದು ಹೌದಪ್ಪ. ಆ ಧರೆಗೆ ದೊಡ್ಡವರು ಮಾಂಸ ಕಂಡವರೆಲ್ಲ ಮಡಿಗೆ ಮಗ್ಲ ಹಾಕಿನಿ ಬೆಳಗರಾಗ ಬಸವಣ್ಣ ಗಂಗಾ ಅಂಬಿಕೆ ಎಲ್ಲರೂ ಹಾ. ಆಗ ಕಲ್ಯಾಣದಲ್ಲಿ ಧರೆಗೆ ದೊಡ್ಡವರು ಧಗ ಧಗ ಧಗನೆ ಜ್ಯೋತಿಯಾಗಿ ಪ್ರದಕ್ಷಿಣ ಆಗಿತ್ತು. ಹಾ ಹಾ ಅದಕ್ಕೆ ಹೇಳ್ತಾರೆ ಬಸವಣ್ಣವರು ಶರಣರು ಹಾ. ಇವರೇ ನೋಡಿ ನಮ್ಮ ಜ್ಯೋತಿ ಲಿಂಗಯ್ಯ ಎಂದರಂತೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಲ್ಯಾಣದ ಬಳಿಗೆ ಜ್ಯೋತ್ಯಾಕಾರದಲ್ಲಿ ಧಗ ಧಗನೆ ಕುಡಿದಾಗ ನಮ್ಮ ತಲೆಗೆ ದೊಡ್ಡನವರು ಕಲ್ಯಾಣದಲ್ಲಿ ಧರೆಗೆ ದೊಡ್ಡವರಿಗೆ ಜ್ಯೋತಿ ಲಿಂಗಯ್ಯ ಎಂದು ಹೆಸರಾಯಿತು. ಆಗ ಧರೆಗೆ ದೊಡ್ಡವರಿಗೆ ಬಹಳ ಸಂತೋಷವಂತೆ ಸ್ವಾಮಿ ಬನ್ನಿ ಗುರುವೇ ಲಿಂಗಯ್ಯ ನೀವೇ ಬನ್ನಿ. ಆವಾಗ ಧರೆಗೆ ದೊಡ್ಡವರು ಜ್ಯೋತ್ಯಾಕಾರವಾಗಿದ್ದು ಕಲ್ಯಾಣದ ಎಲ್ಲ ಶರಣರಿಗೆ ಆಶೀರ್ವಾದವನ್ನು ಮಾಡಿ ಅಲ್ಲಿದ್ದಂತ ರಾಜಪ್ಪಾಜಿ ಚೆನ್ನಾಗಮ್ಮ ವನ್ನಯ್ಯ ಚೆನ್ನಯ್ಯ ಇವರೆಲ್ಲರೂ ಒಕ್ಕಲು ಮಾಡಿಕೊಂಡು ಕಲ್ಯಾಣ ಪಟ್ಟಣವನ್ನು ಬಿಟ್ಟು ಬರುವಂತ ಸಮಯದಲ್ಲಿ ಬಸವಣ್ಣ ಕೇಳ್ತಾರೆ ಬುದ್ಧಿ ಏನಪ್ಪ? ನೀವು ಕಾಲಜ್ಞಾನ ಸಾಧಂತವ್ರು ಹೌದು. ನಾವು ಒಗ್ಗರಣೆ ಹಾಕಿ ಒಂದು ಬದನೆಕಾಯಿ ಹಾಕಿ ಒಂದು ವಾರ ಬೇಳೆ ಹಾಕಿ 1,96,000 ಶರಣ ಎಡೆಪಡಿಸ್ತಾ ಇದ್ದೀನಿ. ಹೌದು. ಅಂತರ್ಜಾತಿ ವಿವಾಹ ಮಾಡಿಸ್ತಾ ಇದ್ದೀನಿ. ಹಾ. ಎಲ್ಲಾ ಜಾತಿಯನ್ನು ಒಗ್ಗೂಡಿಸ್ಕೊಟ್ಟಿದ್ದೀನಿ. ಹೌದು. ಈ ಕಲ್ಯಾಣ ನನ್ನ ಸೇವೆ ಇಷ್ಟೇ ಕಾಯ್ತಾ ಅದಕ್ಕೆ ಧರೆಗೆ ದೊಡ್ಡವರು ಹೇಳಿದ್ರಯ್ಯ ಅಣ್ಣ, ಏನ್ ಸ್ವಾಮಿ? ನಾನು ಹೇಳಬಾರ್ದು ಅಂದ್ಕೊಂಡಿದ್ದೆ. ಹೌದು. ನೀನು ಕೇಳಿದ್ರೆ ಹೇಳ್ತಾ ಇದ್ದೀನಿ ಕೇಳು. ಹೇಳಿ ಸ್ವಾಮಿ. ಈ ನಿನ್ನ ಕಲ್ಯಾಣ ಮುಂದೆ ಕಟ್ಕೊರೋ ಸಂತೆ ಆಗುತ್ತೆ ಕಾಣೋ. ಏನಪ್ಪ? ಈ ನಿನ್ನ ಕಲ್ಯಾಣ ಮುಂದೆ ಕಟ್ಕೊರೋ ಸಂತೆಯಾಗಿ ನಿನ್ನ ಶರಣರೆಲ್ಲರೂ ದಿಕ್ಕು ದಿಕ್ಕಿಗೆ ದಿಕ್ಕಾಪಾಲಾಗಿ ಹೋಗ್ತಾರೆ. ಹಾ ಹಾ ಹಾಗೆ ಕಾಲಜ್ಞಾನವನ್ನು ಸಾರಿ ಕಲ್ಯಾಣದಿಂದ ದೊಡ್ಡವರು ಹೌದು. ಅಲ್ಲಿದ್ದಂತ ಶರಣರನ್ನೆಲ್ಲ ಕರ್ಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ಕಡೆ ಭಾಗದಲ್ಲಿದ್ದ ಯಾರು ಪಾಚಿ ಬಸವೇಶ್ವರ ಹೌದಪ್ಪ. ಅವನು ಹೊಡೋಡಿ ಬಂದ ಗುರುದೇವ ಏನಪ್ಪ? ಗುರುವೇ ಏನಯ್ಯ? ಓಡೋಡಿ ಬಂದ ಏನಪ್ಪ ಹಾ ಯಾರಪ್ಪ ನೀವು ಹೇಳು. ನೀ ನನ್ನ ಗೆಳೆಯರ ಚಪ್ಪಾಜಿ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಒಬ್ಬನೇ ಕಲ್ಯಾಣದಲ್ಲಿ ಹೇಗಿರ್ತೀನಿ. ಹಾ ಹಾ ನಾನು ನಿಮ್ಮ ಜೊತೆಲಿ ಬರ್ತೀನಿ ನನ್ನ ಕರ್ಕೊಂಡೋಗಿ ಜೊತೆಲಿ. ಆಗ ಧರೆಗೆ ದೊಡ್ಡವರು ಕಿಟ್ಟೈಸಿ ನೋಡಿದ್ರು ಅವನ್ನ. ಓಹೋ ಮುಂದೆ ಇವನು 6 ಜನ್ಮವಾಗಿ ನಿನಗೆ ಇಲ್ಲಿ. ಹೌದೇನಪ್ಪ? ಇನ್ನೊಂದು ಜನ್ಮ 7ನೇ ಜನ್ಮವೆಂದು ಆವಾಗ ನನಗೆ ಶಿಶು ಮಗನಾಗಿ ಬಾ ಅಂದ್ರು. ಅವನು ಹೇಳ್ತಾನೆ ಆ ಇನ್ನೊಂದು ಜನ್ಮ ಎಲ್ಲಿ ತಾಳಲಿ ಬುದ್ಧಿ. ಹೇಳಿ ಸ್ವಾಮಿ. ಆಗ ಧರೆಗೆ ದೊಡ್ಡವರು ಕಲ್ಯಾಣದಲ್ಲಿ ಕಣ್ಣು ಮುಚ್ಕೊಂಡು ನಿಂತ್ಕೊಂಡು ಅವ್ರು ದಿವ್ಯ ದೃಷ್ಟಿಯಲ್ಲಿ ನೋಡ್ತಾರೆ. ಕಂಬಾಚಾರಿಯಾಗಿ ಬಿಡಬೇಕು ಮುಂದೆ. ಎಲ್ಲಿ? ಮಳವಳ್ಳಿ ತಾಲೂಕು ನಿಡಗಟ್ಟ ಗ್ರಾಮ ಜಾತಿ ಒಳಗೆ ಬ್ರಹ್ಮಜಾತಿ ಲಿಂಗವತ್ತ ಪಂಚಾವಳವರು ಈಗ ಅವರಿಗೆ ಆಂತರ ಕೆಟ್ಟು ಮಕ್ಕಳಿದ್ದಾರೆ. ಹೌದು. ಅಘೋರವಾದ ಬಡತನಿಗೆ ಬಹಳ ಕಷ್ಟ. ಸಂದೆ ಉಂಡ್ರೆ ಬೆಳಕಿಲ್ಲ, ಬೆಳಕು ಶಾಂತಿಗಿಲ್ಲ, ಕೂರೋಕೆ ನೆಲೆ ಇಲ್ಲ, ಕುಡಿಯೋಕೆ ಅಂಬಲಿ ಇಲ್ಲ. ಹೌದಪ್ಪ. ಅವಳ ಆಟದ ಸೀರೆಗೆ 106 ಗಂಟಾಗಿದೆ. ಬೆಟ್ಟರಿಗೆ ಆಟದ ಕಬ್ಬಣ ಬರ್ತದ 3 ಕಾಸು ಸಿಗ್ತಾ ಇಲ್ಲ. ಅವರ ಗರ್ಭದಲ್ಲಿ ನೀನು ಜನಿಸಿದ ಮೇಲೆ ಬಹಳ ಸಿರಿ ಸಂಪತ್ತಾಗುತ್ತೆ. ಆಗ ನಾನೇ ಬಂದು ನಿನ್ನ ಶಿಶು ಮಗನಾಗಿ ಮಾಡ್ಕೊತೀನಿ. ಹೋಗು. ಹೌದು. ಆಶೀರ್ವಾದವನ್ನ ಮಾಡಿದ್ರು. ಅವನ ದೇಹ ವಿಧ್ವಂಸ ಕಲ್ಯಾಣದಲ್ಲಿ ಯಾರು ಪಾಚಿ ಬಸವೇಶ್ವರ ದೇಹ ವಿಧ್ವಂಸ ಕಲ್ಯಾಣದಲ್ಲಿ ಅವನ ಆತ್ಮ ಕೂಡಲೇ ಕಲ್ಯಾಣಕ್ಕೆ ಬಂದು ಮಳವಳ್ಳಿ ತಾಲೂಕು ನಿಡಗುಟ್ಟ ಗ್ರಾಮದಲ್ಲಿ ಮುದ್ದೋಜಿ ನಿಂಗಮ್ಮನಿಗೆ ಮಗನಾಗಿ 7ನೇವನಾಗಿ ಜನಿಸಿದ್ದಾನೆ. ಅವನೇ ಕೆಂಪಾಚಾರಿ. ಮುಂದಕ್ಕೆ ಅವನನ್ನೇ ತಂದು ರಾಳಿನ ಗದಿಗೆ ಕೂಡಿ 12 ವರ್ಷಗಳ ಕಾಲ ಅವನ್ನ ಕರ್ಕೊಂಡು ಬಂದು ಸಿದ್ದಪ್ಪಾಜಿ ಅಂತ ಹೇಳಿ ನೀರ್ಗಾರನ್ನು ಮಾಡಿ ಆಮೇಲೆ ಕಬ್ಬಣ ಕಕ್ಷಕ್ಕೆ ಕಳಿಸುವಂತಹದ್ದು ಈ ಸಿದ್ದಪ್ಪಾಜಿ ಕಥೆ ಇಲ್ಲಿಗೆ ಬರುತ್ತೆ. ಮಗನೀರೇ